ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಸುಗಳಿಗೆ ಹಾನಿ, ಶಾಸಕ ರಾಜು ಕಾಗೆ ಏನಂದ್ರು? ಕರ್ನಾಟಕ ಮಹಾರಾಷ್ಟ್ರದ ಯಾವುದೇ ವಿವಾದ ಉಂಟಾಗಲಿ ಮೊದಲು ಬಲಿಯಾಗುವುದೇ ಕರ್ನಾಟಕದ ಬಸ್ಗಳು ಮತ್ತು ಬಸ್ ಚಾಲಕರು. ಈ ಕುರಿತು ರಾಜು ಕಾಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ನಾಟಕ ಬಸ್ಗಳ ಮೇಲೆ ಪದೇ ಪದೇ ಹಲ್ಲೆಗಳಾಗ್ತಾ ಇರೋದು, ಅದು ಯಾವುದೂ ಸಮಸ್ಯೆಗಳಿಲ್ಲ, ಅಲ್ಲಿ ಯಾವುದಂಥ ಘಟನೆಯೂ ಸಂಭವಿಸಿಲ್ಲ. ಯಾರೋ ಕಿಡಿಗೇಡಿಗಳೇ ಅಂಥವು ಕೆಲಸವನ್ನು ಮಾಡ್ತಿದ್ದಾರೆ, ಯಾರೂ ತಿಳಿದವ್ರು ಮಾಡೋದಲ್ಲ. ನಮ್ಮಲ್ಲಿ ಆಗಲಿ ಅಲ್ಲಿ ಆಗಲಿ ಅದೇನೇ ಇದ್ರೂ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ಇಂಥ ಘಟನೆಗಳು ಪದೇ ಪದೇ ಮರುಕಳಿಸಬಾರ್ದು ಅನ್ನೋಂಥದ್ದು ಅಲ್ಲಿ ಎಚ್ಚರ ಮಾಡ್ತೀವಿ. ಮತ್ತು ಅಸೆಂಬ್ಲಿಯಲ್ಲಿ ನಾಳೆ ನಾನು ಸಂಡೇ ಹೋಗಿ ಸೋಮವಾರದ ಅದೇ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಈ ಕುರಿತು ಸರ್ಕಾರದ ಗಮನವನ್ನು ಸೆಳೆತೀವಿ. ಅದೇನು ಇಲ್ಲಿ ಬೆಳಗಾವದಲ್ಲಿ ಆಗಲಿ ಮರಾಠಿ ಕನ್ನಡ ಅನ್ನೋಂಥದ್ದು ಯಾವ ಸಮಸ್ಯೆನೂ ಇಲ್ಲ. ಅದು ಯಾವುದೋ ಮೊನ್ನೆ ಒಬ್ಬರು ಪಿ ಡಿ ಒ ಮೇಲೆ ಯಾವ ಒಬ್ಬರು ಹಲ್ಲೆ ಮಾಡಿದಾಗ ಅದನ್ನು ಲಗೆಚ್ಚ ಅದನ್ನು ಜಾತಿ ಬ್ಯಾಗ್ ಅದೇ ಮರಾಠಿ ಕನ್ನಡ ಜಗಳ ಯಾರೋ ದೂಷಿಗಳು ಇಂಥವಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದರು. ಅದಕ್ಕೆ ಏನೂ ತೊಂದರೆ ಇಲ್ಲ. ಯಾವುದಾದ್ರೂ ಒಂದು ನಾವು ಜಗಳ ಆಯಿತು, ಮುಸ್ಲಿಮ್ ಕೂಡ ಜಗಳ ಆಡ್ತೀವಿ, ಅಲ್ಲಿ ಲಗೆಚ್ಚ ಅದು ಹಿಂದೂ ಮುಸ್ಲಿಮ್ ಅಂತೇಳಿ ಅದು ಕಿಡಿಗೇಡಿಗಳೇ ಮಾಡುವಂಥ ಕೃತಿ ಅದು ನಾವು ಹಿಂದೂ ಮುಸ್ಲಿಮ್ಗಳು ಇಲ್ಲಿ ಒಂದೇ ಮನೆಯ ಕುಟುಂಬದ ಸದಸ್ಯರಿದ್ದಾಗ ನಾವೆಲ್ಲ ನಡವಳಿಕೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಸುಮ್ಮನೆ ಇದಿಲ್ಲ. ಮರಾಠಿ ಕನ್ನಡ ನಮ್ಮಲ್ಲಿ ಯಾವುದೂ ಭೇದ ಭಾವಗಳಿಲ್ಲ. ನಾವೆಲ್ಲ ಇಲ್ಲಿ ಬಾರ್ಡರ್ ಮೇಲೆ ಇರೋದ್ರಿಂದ ಆ ಸಮಸ್ಯೆನೇ ಬರೋದಲ್ಲಿ ಸುಮ್ಮನೆ ಯಾರೋ ಕಿಡಿಗೇಡಿಗಳು ಒಂದು 4 ಊರಾಗ ಒಂದು ಯಾರು 4 ಕಿಡಿಗೇಡಿ ಇರ್ತಾವಲ್ಲ, ಅವ್ರ ಕೆಲಸಕ್ಕೆ ಅದನ್ನು ನೋಡ್ತೀವಿ. ಆಗಲಿ ಚೀಫ್ ಸೆಕ್ರೆಟರಿಗಳಾಗಲಿ ಬಂದಿದ್ದು, ಇವ್ರು ಯಾವ ಇಂಥವು ಘಟನೆ ಆದ್ರೂ ಇದಕ್ಕೆ ಏನು ಇಂಥ ಘಟನೆಗಳಾದವು ಇದನ್ನು ಕ್ಲೋಸ್ ಮಾಡಲಿಕ್ಕೆ ಒಂದು ಸೂಕ್ತವಾದ ವ್ಯವಸ್ಥೆ ಮಾಡಿ ಅಂತೇಳಿ ನಾವು ಮಾತಾಡಿದ್ದೀನಿ. ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಮಾತಾಡ್ತೀವಿ.